ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾನೆ ಇದೆ. ಕಳೆದ 6 ತಿಂಗಳಲ್ಲಿ 5700ಕ್ಕೂ ಹೆಚ್ಚು ಪ್ರಕರಣ ವರದಿಯಾಗಿದೆ. ಕೇವಲ 6 ತಿಂಗಳಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಇವತ್ತು ಆರೋಗ್ಯ ಇಲಾಖೆಯಿಂದ ಸಭೆ ನಡೆಸಲಾಗ್ತಾ ಇದೆ. ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ನಡೆಯುತ್ತೆ. ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದಲ್ಲಿ ಈ ಸಭೆಯನ್ನ ಕರೆಯಲಾಗಿದೆ. ಡೆಂಗ್ಯೂ ನಿಯಂತ್ರಣಕ್ಕೆ ಬೇಕಾದಂತಹ ಕ್ರಮಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಈಗಾಗಲೇ ಅತಿ ವೇಗವಾಗಿ ನಿಯಂತ್ರಣಕ್ಕೆ ಸಿಗದ ಹಾಗೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋ ಹಿನ್ನೆಲೆ ಈ ಸಭೆ ಮಹತ್ವ ಪಡೆದುಕೊಂಡಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಪ್ರಗತಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಇಷ್ಟೊತ್ತಿಗೆಲ್ಲ ಸಭೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿತ್ತು, ತಡ ಆದ ಹಾಗಿದೆ. ಬಟ್ ಸ್ಟಿಲ್ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಯಾವ ರೀತಿ ಕ್ರಮಕ್ಕೆ ಮುಂದಾಗಬಹುದು ಸರ್ಕಾರ? ಖಂಡಿತ ವಿಜಯ್, ನೀವು ಹೇಳಿದ ಹಾಗೆ ಊರ್ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲು ಹಾಕಿದ್ರು ಅನ್ನೋಂಗಾಯ್ತು ಬಿಬಿಎಂಪಿ ಅಧಿಕಾರಿಗಳ ಕತೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಈಗ ಡೆಂಗ್ಯೂ ತನ್ನ ಸಾವಿನ ಸವಾರಿಯನ್ನು ಹೊರಟಿದೆ. ಆಲ್ರೆಡಿ ಈಗ ರಾಜ್ಯಾದ್ಯಂತ ನೀವು ಗಮನಿಸೋದಾದ್ರೆ ಆಲ್ರೆಡಿ 6 ಸಾವಾಗಿದೆ. ಬೆಂಗಳೂರಿನಲ್ಲಿ 1 ಆಗಿದೆ, ಧಾರವಾಡ, ಶಿವಮೊಗ್ಗ, ಹಾವೇರಿ ಇಲ್ಲೆಲ್ಲ ತಲಾ ಒಂದೊಂದು ಸಾವು ಆಗಿರುವಂಥದ್ದು. ಸೊ ಬೆಂಗಳೂರಿನಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಡೆಂಗ್ಯೂ ವ್ಯಾಪಕವಾಗಿ ಶರವೇಗದಲ್ಲಿ ಹರಡ್ತಾ ಇದೆ. ಸೊ ಹೀಗಾಗಿ ಆದಷ್ಟು ಕಡಿವಾಣ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ತಾ ಇದೆ. ಆದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲೂ ಕೂಡ ಒಂದಷ್ಟು ಯೋಜನೆಗಳನ್ನು ರೂಪಿಸಿಕೊಂಡು ಅದನ್ನು ಅನುಷ್ಠಾನಕ್ಕೆ ತರುವಂತಹ ಪ್ರಯತ್ನ ಆಗ್ತಾ ಇದೆ. ಬಟ್ ಇನ್ನೂ ಕೂಡ ಅನುಷ್ಠಾನಕ್ಕೆ ಬಾರದೇ ಇರುವಂತದ್ದೇ ಡೆಂಗ್ಯೂ ಇನ್ನ ಜಾಸ್ತಿ ಸ್ಪ್ರೆಡ್ ಆಗೋದಕ್ಕೆ ಕಾರಣ ಅಂತ ಹೇಳ್ಬೋದು. ಈಗಾಗಲೇ ಆಲ್ರೆಡಿ 25ನೇ ತಾರೀಕು, ಕಳೆದ ತಿಂಗಳು 25ನೇ ತಾರೀಕು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆ ನಡೆದಿತ್ತು ಆರೋಗ್ಯ ಇಲಾಖೆಯ ಜೊತೆಗೆ. ಆ ಸಭೆಯಲ್ಲಿ ಕೈಗೊಂಡಂತಹ ಒಂದಷ್ಟು ಕ್ರಮವನ್ನ, ಅಂದ್ರೆ ಅಲ್ಲಿ ಒಂದಷ್ಟು ಅಧಿಕಾರಿಗಳಿಗೆ ಟಾಸ್ಕ್ ಕೊಟ್ಟಿರ್ತಾರೆ, ಈ ತರ ಮಾಡ್ರಪ್ಪ, ಡೆಂಗ್ಯೂ ಹರಡೋದು ಕಡಿಮೆ ಆಗುತ್ತೆ, ಡೆಂಗ್ಯೂವಿನ ಏರಿಕೆ ಆಗ್ತಾ ಇರುವಂತಹ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನುವಂತಹ ಒಂದಷ್ಟು ನಿರ್ದೇಶನಗಳನ್ನ ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ರು. ಅದನ್ನ ಇಡೀ ರಾಜ್ಯದಲ್ಲಿ ಯಾವ ರೀತಿಯಾಗಿ ಅನುಷ್ಠಾನ ಮಾಡಬಹುದು, ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಹೇಗೆ ಅದನ್ನು ಅನುಷ್ಠಾನ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮೀಟಿಂಗ್ ಅನ್ನ ಕರೆದಿರುವಂತದ್ದು. ದಿನೇಶ್ ಗುಂಡೂರಾವ್ ಅವರು ವಿಧಾನಸೌಧದಲ್ಲಿ ಇವತ್ತು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಕೇವಲ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಅಲ್ಲ, ಉಳಿದಂತೆ ಪಂಚಾಯತ್ ರಾಜ್ ಆಗಲಿ ಅಥವಾ ಈ ರೀತಿಯ ಒಂದಷ್ಟು ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಇವರೆಲ್ಲರಿಗೂ ಕೂಡ ಅವರವರ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಡೆಂಗ್ಯೂ ಹರಡದ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕು ಅನ್ನುವಂತಹ ಒಂದಷ್ಟು ನಿರ್ದೇಶನಗಳನ್ನು ಕೊಡಲಾಗುತ್ತೆ. ಅಂದ್ರೆ ಲಾರ್ವಾ ಉತ್ಪತ್ತಿ ಆಗುವಂತಹ ಪ್ರದೇಶವನ್ನು ಗುರುತಿಸೋದು, ಮೈನ್ ಆಗಿ ಅದು ಉತ್ಪತ್ತಿ ಆಗದ ರೀತಿಯಲ್ಲಿ, ಒಂದೊಮ್ಮೆ ಉತ್ಪತ್ತಿ ಆದರೆ ಅದನ್ನು ನಾಶಪಡಿಸುವಂತಹ ಕೆಲಸವನ್ನ ಮೊದಲು ಮಾಡಬೇಕಾಗುತ್ತೆ. ಯಾಕಂದ್ರೆ ಸೊಳ್ಳೆಗಳು ಉತ್ಪತ್ತಿ ಆಗೋದೇ ಅಲ್ಲಿಂದ. ಸೊ ಹಾಗಾಗಿ ಆ ಲಾರ್ವಾ ಪ್ರದೇಶವನ್ನ ಮೊದಲು ನಾಶಪಡಿಸಬೇಕು ಅನ್ನುವಂತಹ ಟಾಸ್ಕ್ ಅನ್ನ ಕೊಡಬಹುದು. ಅದರ ಜೊತೆಗೆ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನ ಕೊಡಬಹುದು. ಆದಷ್ಟು ತಮ್ಮ ಏರಿಯಾ ಆಗಲಿ, ತಮ್ಮ ಮನೆ ಆಗಲಿ, ಅವುಗಳೆಲ್ಲವನ್ನು ಕೂಡ ಸ್ವಚ್ಛತೆಯಿಂದ ಇಟ್ಕೊಳ್ಬೇಕು. ಜನಸಾಮಾನ್ಯರಿಗೆ, ಅದರಲ್ಲೂ ಕೂಡ ಅನಕ್ಷರಸ್ಥರಾಗ್ಲಿ ಅಥವಾ ಈ ಡೆಂಗ್ಯೂ ಯಾವ ರೀತಿಯಾಗಿ ಹರಡುತ್ತೆ ಅನ್ನುವಂತಹ ಅರಿವಿಲ್ಲದೆ ಇರುವಂತಹ ಜನರಿಗೆ ಅರಿವು ಮೂಡಿಸುವಂತಹ ಕೆಲಸ ಮಾಡಬೇಕು. ಈ ಟೆಂಡರ್ ಕೋಕೋನಟ್ ಆಗಲಿ ಅಥವಾ ಮನೆಯಲ್ಲಿರುವಂತಹ ಹೂಕುಂಡಗಳಾಗ್ಲಿ, ಅವುಗಳಲ್ಲೆಲ್ಲ ನೀರು ನಿಲ್ಲದ ರೀತಿಯಲ್ಲಿ ಕ್ರಮವನ್ನ ವಹಿಸಬೇಕು. ಜೊತೆಗೆ ಮನೆಯಲ್ಲಿರುವಂತಹ ನೀರ್ ಟ್ಯಾಂಕ್ ಆಗಲಿ, ಅದು ಕೂಡ ಆಗಾಗ ಸ್ವಚ್ಛವನ್ನ ಮಾಡ್ತಾ ಇರಬೇಕು. ಜೊತೆಗೆ ಪ್ರಮುಖವಾಗಿ ಡೆತ್ ಆಡಿಟ್ ಅನ್ನ ನಡೆಸಬೇಕು. ಯಾರೆಲ್ಲ ಸಾವನ್ನಪ್ತಾರೆ ಅವರ ಸಾವಿಗೆ ನಿಖರವಾದಂತಹ ಕಾರಣ ಏನು ಅನ್ನೋದನ್ನ ಪ್ರಮುಖವಾಗಿ ಅದನ್ನು ಕೂಡ ನಡೆಸಬೇಕಾಗುತ್ತೆ. ಯಾಕಂದ್ರೆ ಯಾರು ಕೂಡ ಡೆಂಗ್ಯೂವಿನ ಅಂಕಿ ಅಂಶಗಳನ್ನು ಮುಚ್ಚಿಡಬಾರ್ದು. ಯಾಕಂದ್ರೆ ಅಂಕಿ ಅಂಶಗಳು ಗೊತ್ತಾಗ್ತಾ ಹೋದ್ರೆ ಇನ್ನಷ್ಟು ಹೆಚ್ಚುವರಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಮುಂಜಾಗ್ರತಾ ಕ್ರಮವನ್ನು ಏನೇನು ಕೈಗೊಳ್ಳಬಹುದು ಅದೆಲ್ಲ ರೀತಿಯಾದಂತಹ ಕ್ರಮಗಳ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ. ಸಚಿವರು ಎಲ್ಲ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಡ್ತಾರೆ. ಅದಾದ್ಮೇಲೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಅಧಿಕಾರಿಗಳಿಗೆ ಏನ್ ಟಾಸ್ಕು ಅನ್ನುವಂತಹ ಅಫಿಷಿಯಲ್ ಗೈಡ್ಲೈನ್ಸ್ ಕೂಡ ರಿಲೀಸ್ ಆಗುವಂತದ್ದು ಇವತ್ತೇ ವಿಜಯ್. ಓಕೆ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.